ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸದ್ಯ ಸಿನಿಮಾ ಜಗತ್ತನ್ನೇ ಅಲ್ಲಾಡಿಸುವಂಥ ಸಿನಿಮಾ ಅಂದರೆ ಅದು ಅವತಾರ್ ಸೀರೀಸ್ನ ಮೂರನೆಯ ಸಿನಿಮಾವಾದಂಥ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಎನ್ನುವಂಥ ಸಿನಿಮಾ. ಅವತಾರ್ ಸಿನಿಮಾ ಸರಿಸುಮಾರು 20,000ಕ್ಕೂ ಹೆಚ್ಚು ಸಿನಿಮಾ ಮಂದಿರದಲ್ಲಿ ರಿಲೀಸ್ ಆಗಿ ಇಡೀ ಪ್ರಪಂಚದ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡಿತಾ ಇದೆ ಮತ್ತು ಸಿನಿಮಾದ ಬುಕಿಂಗ್ ವಿಷಯದಲ್ಲೂ ಕೂಡ ಆಲ್ ಟೈಮ್ ರೆಕಾರ್ಡನ್ನು ಬ್ರೇಕ್ ಮಾಡುವಂಥ ಹಂತಕ್ಕೆ ಬಂದು ತಲುಪಿದೆ ಈ ಅವತಾರ್ನ ಮೂರನೇ ಸಿನಿಮಾವಾದಂಥ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಎನ್ನುವಂಥ ಸಿನಿಮಾ. ಇನ್ನು ಅವತಾರ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ, ಅವತಾರ್ ಸೀರೀಸ್ಗಳು ತುಂಬ ಮಟ್ಟದ ಹಣವನ್ನು ಖ್ಯಾತಿಯನ್ನು ಗಳಿಸಿದೆ ಎನ್ನುವುದರ ಜೊತೆಗೆ ಈ ಅವತಾರ್ ಸಿನಿಮಾ ಲೋಕವನ್ನು, ಸಿನಿಮಾ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಒಬ್ಬ ನಿರ್ದೇಶಕನ ಬಗ್ಗೆ ನಾವೆಲ್ಲೂ ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ. ಮತ್ತು ಆ ನಿರ್ದೇಶಕನ ಊರು ಯಾವುದು, ಎಲ್ಲಿ ಹುಟ್ಟಿದ್ರು, ಯಾವ ಸಿನಿಮಾಗಳನ್ನ ಮಾಡಿದ್ರು, ಯಾವೆಲ್ಲ ರೆಕಾರ್ಡ್ಗಳನ್ನ ಮಾಡಿದ್ದಾರೆ, ಅವರಿಗೆ ಕುಟುಂಬ ಹೇಗಿತ್ತು, ಅವ್ರಿಗೆ ಎಷ್ಟು ಜನ ಹೆಂಡತಿ, ಜೊತೆಗೆ ಆ ಹೆಂಡತಿಯರು ಏನು ಮಾಡ್ತಿದ್ರು, ಜೊತೆಗೆ ತನ್ನ 71ನೇ ವಯಸ್ಸಿನಲ್ಲೂ ಕೂಡ ಅವತಾರ್ ಸೀರೀಸ್ನ ಮೂರನೇ ಸಿನಿಮಾವಾದಂಥ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಎನ್ನುವಂಥ ಈ ಹೈ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಅವರು ಬೇರೆ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಹೇಗೆ ಅನ್ನೋದನ್ನು ನೋಡ್ತಾ ಹೋದರೆ, ಅವತಾರ್ ಸೀರೀಸ್ನ ಮೂರನೇ ಸಿನಿಮಾವಾದಂಥ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಎನ್ನುವಂಥ ಸಿನಿಮಾ ನಿರ್ದೇಶನ ಮಾಡಿದಂಥವರು ಕೆನಡಿಯನ್ ಫಿಲ್ಮ್ ಮೇಕರ್ ಆದಂಥ ಜೇಮ್ಸ್ ಕೆಮರಾನ್ ಎನ್ನುವಂಥ ಒಬ್ಬ ಅದ್ಭುತ ಸೃಷ್ಟಿಕರ್ತ. ಇನ್ನು ಜೇಮ್ಸ್ ಕೆಮರಾನ್ ಹುಟ್ಟಿದ್ದು ಯಾವಾಗ ಅಂತ ನೋಡ್ತಾ ಹೋದರೆ 1954 ಆಗಸ್ಟ್ 16ರಂದು ಕೆನಡಾದಲ್ಲಿ ಅವರು ಜನ್ಮವನ್ನು ತಾಳ್ತಾರೆ. ಅದಾದ ನಂತರ ಸರಿಸುಮಾರು 22ನೇ ವರ್ಷಕ್ಕೆ ಅವರು ಅಮೆರಿಕಕ್ಕೆ ಬಂದು ಅಮೆರಿಕದಲ್ಲಿ ಒಂದು ಶಾರ್ಟ್ ಫಿಲ್ಮನ್ನು ತೆಗಿತಾರೆ. ಅಂದರೆ ಅವರಿಗೆ ಸಿನಿಮಾ ಜಗತ್ತಿನಲ್ಲಿ ಸಿನಿಮಾ ಮೇಕಿಂಗ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಅಂದರೆ ಎಡ್ಜ್ ಕಟಿಂಗ್ ಎನ್ನುವಂಥ ಒಂದು ತರಬೇತಿಯಲ್ಲಿ ಪರಿಣಿತಿಯನ್ನು ಕೂಡ ಪಡ್ಕೊಂಡಿದ್ರು. ಅದಾದ ನಂತರ ತಮ್ಮ 30ನೇ ವರ್ಷದಲ್ಲಿ ಇಡೀ ಪ್ರಪಂಚವೇ ಬೆರಗಾಗುವಂಥ ಒಂದು ಸಿನಿಮಾವನ್ನು ಮಾಡ್ತಾರೆ. 1984ರಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಿನಿಮಾ ಟರ್ಮಿನೇಟರ್ ಎನ್ನುವಂಥ ಅತ್ಯಂತ ಅದ್ಭುತವಾದ ಸಿನಿಮಾವನ್ನು ಅವರು ತೆರೆಗೆ ತರ್ತಾರೆ ಮತ್ತು ಅದರಿಂದ ಜೇಮ್ಸ್ ಕೆಮರಾನ್ ಅವರ ಖ್ಯಾತಿ ಇಡೀ ಪ್ರಪಂಚಕ್ಕೆ ತಲುಪತ್ತೆ. 1984ರಲ್ಲಿ ಟರ್ಮಿನೇಟ್ ತೆಗೆದ ನಂತರ 1986ರಲ್ಲಿ ಕೇವಲ 2 ವರ್ಷದ ಅವಧಿಯಲ್ಲಿ ಏಲಿಯನ್ಸ್ ಎನ್ನುವಂಥ ಒಂದು ಸಿನಿಮಾ ಜಗತ್ತಿಗೆ, ಪ್ರಪಂಚಕ್ಕೆ ಪರಿಚಯ ಮಾಡಿ ಮತ್ತೊಂದು ಲೋಕ ಇದೆ, ಅಲ್ಲಿ ಜನ ಹೀಗಿರ್ತಾರೆ, ನಮ್ಮದು ಭೂಮಿ ಆದರೆ ಮತ್ತೊಂದು ಲೋಕ ಇದೆ ಎನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಏಲಿಯನ್ಸ್ ಎನ್ನುವಂಥ ಸಿನಿಮಾವನ್ನು ಮಾಡ್ತಾರೆ. ಅದು ಇಂದಿಗೂ ಕೂಡ ಸೂಪರ್ ಹಿಟ್ ಸಿನಿಮಾವಾಗಿದೆ. ಇಂದಿಗೂ ಕೂಡ ಏಲಿಯನ್ ಸಿನಿಮಾ ಪದೇ ಪದೇ ನೋಡ್ತಾರೆ ಮತ್ತು ಮತ್ತೊಂದು ಲೋಕ ಇದೆ ಎನ್ನುವಂಥ ಕಲ್ಪನೆ ಸೃಷ್ಟಿ ಮಾಡಿಕೊಂಡೇ ಒಂದು ದೊಡ್ಡ ಒಂದು ಕಲ್ಪನೆ ಅಂತ ಹೇಳ್ಬೋದು. ಅದಾದ ನಂತರ ಮತ್ತೆ 5 ವರ್ಷಗಳ ಬಳಿಕ 1991ರಲ್ಲಿ ಈ ಟರ್ಮಿನೇಟ್ ಹಿಟ್ ಆಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಟರ್ಮಿನೇಟರ್ 2 ಎನ್ನುವಂಥ ಪಾರ್ಟ್ 2 ಎನ್ನುವಂಥ ಸಿನಿಮಾವನ್ನು 1991ರಲ್ಲಿ ತೆರೆಗೆ ತರ್ತಾರೆ ಜೇಮ್ಸ್ ಕೆಮರಾನ್ ಅವರು. ಅದು ಕೂಡ ಅತ್ಯಂತ ದೊಡ್ಡ ಹಿಟ್ ಆಗುತ್ತೆ ಮತ್ತು ಅತ್ಯಂತ ದೊಡ್ಡದಾದಂಥ ಯಶಸ್ಸನ್ನು, ಹಣವನ್ನು ಗಳಿಸುತ್ತೆ. ಅದಾದ ನಂತರ ಮತ್ತು 3 ವರ್ಷಗಳ ನಂತರ ಅಂದರೆ 1994ರಂದು ಕಾಮಿಡಿ ಡ್ರಾಮಾ ಇರುವಂಥ, ರೊಮ್ಯಾನ್ಸ್ ಇರುವಂಥ ಟ್ರೂ ಲೈಫ್ ಎನ್ನುವಂಥ ಒಂದು ಸಿನಿಮಾವನ್ನು ತೆರೆಗೆ ತರ್ತಾರೆ. ಅದು ಕೂಡ ಅತ್ಯಂತ ಅದ್ಭುತವಾದ ಸಕ್ಸಸ್ಸನ್ನು ಕಾಣುತ್ತೆ. ಇಲ್ಲೇ ತನಕ ಕಾಮಿಡಿ, ಸ್ವಲ್ಪ ಮಟ್ಟಿದ ರೊಮ್ಯಾನ್ಸ್, ಸ್ವಲ್ಪ ಮಟ್ಟಿನ ಹೈ ಟೆಕ್ನಾಲಜಿ, ಯುದ್ಧ, ಕೆಲವೊಂದು ವಿಷಯಗಳಿಟ್ಕೊಂಡು ಟರ್ಮಿನೇಟರ್, ಏಲಿಯನ್ಸ್, ಟರ್ಮಿನೇಟರ್ 2 ಮತ್ತು ಟ್ರೂ ಲೈಫ್ ಎನ್ನುವಂಥ 4 ಸಿನಿಮಾವನ್ನು ಜೇಮ್ಸ್ ಕೆಮರಾನ್ ಅವರು 1994ರ ತನಕ 4 ಸಿನಿಮಾವನ್ನು ತಂದಿರ್ತಾರೆ ಮತ್ತು ಅದು ಕೂಡ ಜೇಮ್ಸ್ ಕೆಮರಾನ್ ಅವರ ಒಂದು ಪ್ರತಿಭೆಯನ್ನು ಜಗತ್ತಿಗೆ ಸಾರಿರುತ್ತೆ. ಆದರೆ 1997ರಲ್ಲಿ ಬಂದಂಥ ಇಡೀ ಜಗತ್ತೇ ಜೇಮ್ಸ್ ಕೆಮರಾನ್ ಅವರ ಪ್ರತಿಭೆಯನ್ನು ಓರಿಗೆ ಹೆಚ್ಚಿ ಆ ಪ್ರತಿಭೆಯನ್ನು ಸಾಬೀತು ಮಾಡಿದ ಸಿನಿಮಾ ಅಂದರೆ ಅದು ಟೈಟಾನಿಕ್ ಎನ್ನುವಂಥ ಒಂದು ಅದ್ಭುತವಾದ ಸಿನಿಮಾವನ್ನು ತೆಗೆದು ಒಂದು ನೈಜವಾದ ಘಟನೆಯನ್ನು ತೆರೆ ಮೂಲಕ ತಂದು ಹೀಗೂ ಆಗ್ಬೋದಾ, ಹೀಗೂ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೋದು ಅಥವಾ ಹೀಗೂ ಆಗತ್ತೆ ಎನ್ನುವಂಥ ನೈಜ ಚಿತ್ರಣವನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತವರು. ನೋಡಿ, ನಮ್ಮ ಭಾರತದಲ್ಲಿ ಈ ಇಂಗ್ಲೀಷ್ ಸಿನಿಮಾಗಳ ಕಾನ್ಸೆಪ್ಟ್ಗಳು ಅಷ್ಟು ಜನರಿಗೆ ರೀಚ್ ಆಗ್ತಾ ಇರಲಿಲ್ಲ ಮತ್ತು ಇಂದಿಗೂ ಕೂಡ ಅಷ್ಟು ರೀಚ್ ಆಗಲ್ಲ. ಆದರೆ ಟೈಟಾನಿಕ್ ಎನ್ನುವಂಥ ಸಿನಿಮಾ ಪ್ರತಿಯೊಬ್ಬ ಭಾರತೀಯನೂ ನೋಡುವಂಥ ಒಂದು ಸಿನಿಮಾವನ್ನು ತೆಗೆದಂಥ ಖ್ಯಾತಿ ಅದು ಯಾರಿಗಾರು ಇದ್ದರೆ ಅದು ಬಾಲಿವುಡ್ ಮಟ್ಟಿಗೆ, ಅಂದರೆ ಹಾಲಿವುಡ್ ಮಟ್ಟಿಗೆ ಅದು ಜೇಮ್ಸ್ ಕೆಮರಾನ್ ಅವರು ಸಲ್ಲುತ್ತೆ ಮತ್ತು ಇಡೀ ಪ್ರಪಂಚದ ಆಡಿಯನ್ಸನ್ನು ಇಟ್ಟುಕೊಂಡು ಆ ಸಿನಿಮಾ ತೆರೆಗೆ ಬರುತ್ತೆ. ತೆರೆಗೆ ಬಂದ ನಂತರ ಜೇಮ್ಸ್ ಕೆಮರಾನ್ ಅವರ ಖ್ಯಾತಿ ಉತ್ತುಂಗಕ್ಕೇರ್ಬಿಡುತ್ತೆ. 1997ರಲ್ಲಿ ತೆರೆ ಕಂಡಂಥ ಟೈಟಾನಿಕ್ ಸಿನಿಮಾ ಭಾರತದ ಬಾಕ್ಸ್ ಆಫೀಸನ್ನು ಕೂಡ ಕೊಳ್ಳಿ ಹೊಡೆಯುತ್ತೆ. ಅದರ ಕತೆ ಎಲ್ಲರಿಗೂ ಗೊತ್ತಿದೆ. ನಿಜವಾದ ಕಥೆಯನ್ನು ಹಿಂದೆ ಅನೇಕ ಬಾರಿ ಅನೇಕರು ತೆಗೆದಿದ್ರು ಕೂಡ ಟೈಟಾನಿಕ್ ಎನ್ನುವಂಥ ಈ 1997ರಲ್ಲಿ ಬಂದಂಥ ಈ ಟೈಟಾನಿಕ್ ಮುಂದೆ ಯಾವುದು ಕೂಡ ಸರಿಸಾಟಿಯಾಗಿ ನಿಲ್ಲಲ್ಲ. ಅಷ್ಟರ ಮಟ್ಟಿಗೆ ಟೈಟಾನಿಕ್ ಎನ್ನುವ ಸಿನಿಮಾ ಅದ್ಭುತ ಸೃಷ್ಟಿಯಾಗುತ್ತೆ ಮತ್ತು ಅಲ್ಲಿ ಬರುವಂಥ ಕ್ಯಾರೆಕ್ಟರ್ ಇರ್ಬೋದು, ವಿಲನ್ಗಳಿರ್ಬೋದು ಮತ್ತು ಅಲ್ಲಿ ಕೊನೆಯದಾಗಿ ಮಂಜುಗಡ್ಡೆಗೆ ಟೈಟಾನಿಕ್ ಹಡಗು
ಡಿಕ್ಕಿ ಆದ ನಂತರ ಅದು ಹೇಗೆ ಮುಳುಗಡೆ ಆಗುತ್ತೆ, ಎಷ್ಟು ಜನ ತಪ್ಪಿಸ್ಕೊಂಡು ಬರ್ತಾರೆ, ಎಲ್ಲವೂ ಕೂಡ ಒಂದು ಪ್ರೀತಿಯ ಪಾತ್ರವಾಗಿ ಅಥವಾ ರೊಮ್ಯಾನ್ಸ್ ಆಗಿ ಎಲ್ಲವೂ ಕೂಡ ನಮ್ಮ ಭಾರತೀಯರ ಮನಸ್ಸನ್ನು ಅಚ್ಚರಿಗೊಳ್ಳುತ್ತೆ ಮತ್ತು ಅಲ್ಲಿ ಇರುವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ ಭಾರತೀಯರ ಒಂದು ಪ್ರಶಂಸೆಗೂ ಕೂಡ ಒಳಗಾಗುತ್ತೆ. ಅದಾದ ನಂತರ ಸ್ವಲ್ಪ ಟೈಮನ್ನು ತೆಗೆದುಕೊಳ್ತಾರೆ ಜೇಮ್ಸ್ ಕ್ಯಾಮರಾನ್ ಅವರು. ಅವರಿಗೆ ಒಂದು ಲೋಕದ ಸಿನಿಮಾ ಕಥೆ ಹೇಳಿದ್ದಾಗಿದೆ ಸಾಕು ಎನ್ನುವಂಥ ಹೋಗಿ ಇದೀಗ ಬೇರೆ ಲೋಕವನ್ನೇ ಸೃಷ್ಟಿ ಮಾಡುವಂಥ ಸಿನಿಮಾಕ್ಕೆ, ತಂತ್ರಜ್ಞಾನಕ್ಕೆ ಹೋಗಿಕೊಳ್ಳುವಂಥ ಅಥವಾ ಗ್ರಾಫಿಕ್ಸ್ ಮುಖಾಂತರ ಹೇಳುವಂಥ ಒಂದು ಒಂದು ಮಗ್ಗಲನ್ನು ಬದಲಿಸ್ತಾರೆ ಜೇಮ್ಸ್ ಕ್ಯಾಮರಾನ್ ಅವರು. ಯಾಕಂದರೆ ಅವ್ರಿಗೆ ಅರ್ಥ ಆಗುತ್ತೆ, ಈ ಮಾನವರು, ಯುದ್ಧಗಳು, ಉಪಕರಣಗಳು ಎಲ್ಲವೂ ಸಾಕಾಗಿದೆ, ಜಗತ್ತು ಬೇರೆ ಕಡೆ ಹೋಗ್ತಿದೆ, ಮುಂದೆ ಬೇರೆ ಬೇರೆ ಪ್ರೇಕ್ಷಕರು ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅವರು ಬೇರೆಯದೇ ಆದಂಥ ಯೋಚನೆಯನ್ನು ಮಾಡಿ 2009ರಲ್ಲಿ ಅವತಾರ್ ಎನ್ನುವಂಥ ಒಂದು ಸಿನಿಮಾವನ್ನು ಕೊಟ್ಟು ಇಡೀ ಜಗತ್ತು ತನ್ನಡೆಗೆ ಮತ್ತೆ ಸೆಳೆಯುವಂತೆ ಮಾಡ್ತಾರೆ. ಅದು ಕೂಡ ಕೋಟಿ ಕೋಟಿ ಹಣವನ್ನು ಗಳಿಸುತ್ತೆ. ಆ ಕೋಟಿ ಎಷ್ಟರ ಮಟ್ಟಿಗಿದೆ ಎನ್ನುವುದನ್ನು ನಾನು ಆಮೇಲೆ ಹೇಳ್ತೇನೆ. ಅದಾದ ನಂತರ 13 ವರ್ಷಗಳ ಕಾಲ ತೆಗೆದುಕೊಂಡು ಮತ್ತೆ ಅವತಾರ್ ಸೀರೀಸ್ನ 2ನೇ ಸಿನಿಮಾವನ್ನು ತೆರೆಗೆ ತರ್ತಾರೆ. ಅದು ಅವತಾರ್ ದ ವೇ ಆಫ್ ವಾಟರ್ ಅಂತ, ಅಂದರೆ ದ ವೇ ಆಫ್ ವಾಟರ್ ಅಂತ ಸಬ್ ಟೈಟಲ್ ಇಟ್ಕೊಂಡು 2ನೇ ಸಿನಿಮಾವನ್ನು, ಅಂದರೆ ಅವತಾರ್ ಸೀರೀಸ್ನ 2ನೇ ಸಿನಿಮಾವನ್ನು 2022ರಲ್ಲಿ ತೆರೆಗೆ ತರ್ತಾರೆ. ಅದು ಕೂಡ ಕೋಟಿ ಕೋಟಿ ಹಣವನ್ನು ಬಾಚುತ್ತೆ ಮತ್ತು ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡುತ್ತೆ. ಅವತಾರ್ 1ನಲ್ಲಿ ಸಿನಿಮಾಕ್ಕೂ ಮತ್ತು ಅವತಾರ್ 2 2022ರಲ್ಲಿ ತೆರೆ ಕಂಡಂಥ ಅವತಾರ್ ವೇ ಆಫ್ ವಾಟರ್ಗೂ ತುಂಬ ಅಜಗಜಾಂತರವಾದಂಥ ವ್ಯತ್ಯಾಸ ಇರುತ್ತೆ ಮತ್ತು ಅಲ್ಲಿ ಟೆಕ್ನಿಕಲಿ ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗಿರುತ್ತೆ. 2022ರಲ್ಲಿ ತೆರೆಕಂಡ ವೇ ಆಫ್ ವಾಟರ್ ಅವತಾರ್ ಸಿನಿಮಾ ತೆರೆಕಂಡ ಬಳಿಕ ಅದ್ಭುತವಾದ ಯಶಸ್ಸನ್ನು ಸಿಗುತ್ತೆ ಮತ್ತು ಅದರ ಕಲೆಕ್ಷನ್ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡುತ್ತೆ. ಅದಾದ ನಂತರ ಇದೆಯಲ್ಲ, ಅದು ಭಾರತೀಯ ಚಿತ್ರರಂಗದಲ್ಲಿ ಆದಂಥ ಬೆಳವಣಿಗೆ, ಭಾರತ ಚಿತ್ರರಂಗ ಇಡೀ ಪ್ರಪಂಚವನ್ನೇ ತಲುಪಿದ ಒಂದು ಬೆಳವಣಿಗೆ, ಅಥವಾ ಭಾರತ ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತಾದಂಥ ಪರಿ, ಅಥವಾ ಭಾರತದ ಸಂಸ್ಕೃತಿ ಬೇರೆ ಕಡೆ ರೀಚ್ ಆಗಿದ್ದಾಗಿರ್ಬೋದು, ಭಾರತ ಸರ್ಕಾರ ಮಾಡಿದ ಸಾಧನೆ ಆಗಿರ್ಬೋದು, ಅಥವಾ ಭಾರತ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಆಗಿರ್ಬೋದು, ಅದು ಕೂಡ ಜೇಮ್ಸ್ ಕ್ಯಾಮರಾನ್ ಅವರನ್ನ ಎಲ್ಲೋ ಒಂದು ಕಡೆ ಕುಕ್ಕಿತ್ತು ಅಂತ ಹೇಳ್ಬೋದು. ಹಾಗಾಗಿ ಭಾರತೀಯ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು, ಭಾರತೀಯ ದೈವಗಳ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ಅವರು ಅವತಾರ್ ಸೀರೀಸ್ನ 3ನೇ ಕಥೆಗೆ ಮುನ್ನಡೆಯಾಗಿ ಬರ್ಕೊಂಡು ಇದೀಗ ಅವತಾರ್ ದಿ ಫೈರ್ ಆ್ಯಂಡ್ ಆ್ಯಶ್ ಅನ್ನುವಂಥ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಅದು ಕೂಡ ಮೊದಲೇ ದಿನವೇ ಕೋಟಿ ಕೋಟಿ ಹಣವನ್ನು ಗಳಿಸಿದೆ. ಲಕ್ಷಾಂತರಕ್ಕೂ ಹೆಚ್ಚು ಟಿಕೆಟ್ಗಳು ಭಾರತದಲ್ಲೇ ಮುಂಗಡವಾಗಿ ಟಿಕೆಟ್ ಬುಕ್ಕಿಂಗ್ ಕೂಡ ಆಗಿದೆ. ಇದು ಒಂದು ಲೆಕ್ಕ. ಇನ್ನು ಜೇಮ್ಸ್ ಕ್ಯಾಮರಾನ್ ಅವರು 8 ಸಿನಿಮಾವನ್ನು ತೆಗೆದಿದ್ದಾರೆ. ಅಂದರೆ ಸರಿಸುಮಾರು 7ರಿಂದ 8 ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಅದರಲ್ಲಿ ಇಡೀ ಬಾಲಿವುಡ್, ಅಂದರೆ ಹಾಲಿವುಡ್ ಇಂಡಸ್ಟ್ರಿಯಲ್ಲಿ 4 ಅತಿ ಹೆಚ್ಚು ಗಳಿಕೆ ಕಂಡ ಸಿನಿಮಾಗಳಲ್ಲಿ ಬರೋಬ್ಬರಿ 3 ಸಿನಿಮಾಗಳು ಜೇಮ್ಸ್ ಕ್ಯಾಮರಾನ್ ಅವರು ತೆಗೆದಂಥ ಸಿನಿಮಾಗಳು. ಅಂದರೆ $2 ಬಿಲಿಯನ್ ರೀಚ್ ಮಾಡಿದಂಥ 4 ಸಿನಿಮಾದಲ್ಲಿ 3 ಸಿನಿಮಾಗಳು ಜೇಮ್ಸ್ ಕ್ಯಾಮರಾನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾಗಳು ಆಗಿದೆ. ಅಂದರೆ ಅದು ಯಾವ ಮಟ್ಟಿನ ಗಳಿಕೆ ಅಂತ ಹೇಳ್ಬೋದು, ಮತ್ತು ಯಾವ ಮಟ್ಟಿಗೆ ಜೇಮ್ಸ್ ಕ್ಯಾಮರಾನ್ ಅವರು ಹಾಲಿವುಡ್ನಲ್ಲಿ ತನ್ನ ಚಾಪನ್ನು ಒಡ್ತಿದ್ದಾರೆ ಮತ್ತು ತನ್ನ ಪ್ರತಿಭೆಯನ್ನು ಓರೆಗೆ ಹಚ್ಚಿದ್ದಾನೆ ಅಂತ ಕೂಡ ನಿಮಗೆ ಲೆಕ್ಕಕ್ಕೆ ಅರಿವಾಗುತ್ತೆ. ಇನ್ನು $2 ಬಿಲಿಯನ್ ನಮ್ಮ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಹೋದರೆ ಸರಿಸುಮಾರು 1,80,000 ಕೋಟಿಯಷ್ಟು ಹಣ ಗಳಿಸಿದಂಥ ಸಿನಿಮಾಗಳು. ಅಂದರೆ ಜೇಮ್ಸ್ ಕ್ಯಾಮರಾನ್ ಅವರ 4 ಸಿನಿಮಾ, ಅಂದರೆ ಟೋಟಲಿ ಹಾಲಿವುಡ್ನಲ್ಲಿ 4 ಸಿನಿಮಾಗಳು $2 ಬಿಲಿಯನ್, ಅಂದರೆ 1,80,000 ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿದೆ 4 ಸಿನಿಮಾಗಳು. ಅದರಲ್ಲಿ 3 ಸಿನಿಮಾಗಳು ಜೇಮ್ಸ್ ಕ್ಯಾಮರಾನ್ ಅವರು ನಿರ್ದೇಶನ ಮಾಡಿದಂಥ 3 ಸಿನಿಮಾಗಳು ಈ 1,80,000 ಕೋಟಿ 1,80,000 ಕೋಟಿಯಷ್ಟು ಹಣ ಗಳಿಸಿದೆ. ಅಂದರೆ ಈ ಹಾಲಿವುಡ್ ಇಂಡಸ್ಟ್ರಿನ ಯಾವ ಮಟ್ಟಿಗೆ ಆಳ್ತಾ ಇದ್ದಾರೆ ಜೇಮ್ಸ್ ಕ್ಯಾಮರಾನ್ ಅನ್ನೋದು ಕೂಡ ಇದೀಗ ಅರ್ಥ ಆಗುತ್ತೆ. ಮತ್ತು ಇದೀಗ ಅವತಾರ್ ಸೀರೀಸ್ನ 3ನೇ ಸಿನಿಮಾವಾದಂಥ ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ಕೂಡ ಅದಕ್ಕೆ ಮತ್ತೊಂದು ಸಿನಿಮಾವಾಗಿ ಸೇರ್ಪಡೆಯಾಗುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಇದು ಜೇಮ್ಸ್ ಕ್ಯಾಮರಾನ್ ಅವರ ಸಿನಿ ಜರ್ನಿ. ಆದರೆ ಜೇಮ್ಸ್ ಕ್ಯಾಮರಾನ್ ಅವರು 71ನೇ ವರ್ಷದಲ್ಲೂ ಕೂಡ ಅವತಾರ್ ಸೀರೀಸ್ನ 3ನೇ ಭಾಗವಾದಂಥ ಅವತಾರ್ ದಿ ಫೈರ್ ಆ್ಯಂಡ್ ಆ್ಯಶ್ ಎನ್ನುವ ಸಿನಿಮಾ ಮಾಡ್ತಾರೆ ಎನ್ನೋದಾದರೆ ಅದಕ್ಕಿಂತ ಬೇರೆ ಎಕ್ಸಾಂಪಲ್ ಯಾವುದಿಲ್ಲ. ಮತ್ತು ಇಂದಿನ ಟೆಕ್ನಾಲಜಿನ ಉಪಯೋಗಿಸಿಕೊಂಡು 71 ವರ್ಷದ ಒಬ್ಬ ವ್ಯಕ್ತಿ ಈ ಟೆಕ್ನಾಲಜಿಯನ್ನು ಹೈಯರ್ ಆ್ಯಂಡ್ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಒಂದು ಸಿನಿಮಾ ತೆಗಿತಾರೆ ಅಂದರೆ ಅದು ನಿಜಕ್ಕೂ ಶ್ಲಾಘನೀಯವೇ ಸರಿ. ಇನ್ನು ಅವರ ವೈಯಕ್ತಿಕ ಬದುಕು ಹೇಗಿತ್ತು ಈಗ ಹೇಗಿದೆ ಎನ್ನುವುದನ್ನು ನೋಡ್ತಾ ಇದ್ರೆ ಅದು ಕೂಡ ಒಂದು ಸಿನಿಮಾ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಅದು ಅತ್ಯಂತ ಒಂದು ರೊಮ್ಯಾಂಟಿಕ್ ಕಾಮಿಡಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾರಾದರೂ ಒಬ್ಬರು ನಿರ್ದೇಶಕರು ಜೇಮ್ಸ್ ಕ್ಯಾಮರಾನ್ ಅವರ ವೈಯಕ್ತಿಕ ಬದುಕನ್ನು ಒಂದು ಸಿನಿಮಾ ಮಾಡಿದ್ರೆ ಅದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾವಾಗಿ
ಆಗತ್ತೆ. ಅದಕ್ಕೆ ಮೂಲವಾದ ಕಾರಣ ಅಂದರೆ ಅವರ ವೈಯಕ್ತಿಕ ಬದುಕಿನಲ್ಲಿ ಇಲ್ಲಿ ತನಕ 5 ಜನರನ್ನ ಮದುವೆಯಾಗಿದ್ದಾರೆ. ಅವರು ತಮ್ಮ 30ನೇ ವರ್ಷದಲ್ಲಿ ಸರಿಸುಮಾರು 30ನೇ ವರ್ಷಕ್ಕೆ ಮೊದಲು 1978ರಲ್ಲಿ ಮೊದಲು ಸಾಮಾನ್ಯವಾಗಿ ಮದುವೆಯಾಗಿರ್ತಾರೆ. ಅಂದರೆ ಶಾರೋನ್ ವಿಲಿಯಮ್ಸ್ ಎನ್ನುವಂಥ ಒಬ್ಬ ಮಹಿಳೆಯನ್ನು ಮದುವೆಯಾಗ್ತಾರೆ 1978ರಲ್ಲಿ. 6 ವರ್ಷಗಳ ಅವರ ಸಂಸಾರ ಚೆನ್ನಾಗಿರುತ್ತೆ. 1984ರಲ್ಲಿ ಶಾರೋನ್ ವಿಲಿಯಮ್ಸ್ ಅವರಿಗೆ ಡೈವರ್ಸ್ ಅನ್ನು ಕೂಡ ಕೊಡ್ತಾರೆ. ಇದು ಒಂದನೆಯ ಕತೆ. ಇನ್ನು ಎರಡನೇದಾಗಿ 1985ರಲ್ಲಿ ಸಿನಿಮಾ ನಿರ್ಮಾಪಕಿಯಾಗಿರುವಂಥ ಗೇಲೆ ಅನ್ನಾ ಹರ್ಡನ್ ಎನ್ನುವಂಥ ಮಹಿಳೆಯನ್ನ ಮದುವೆಯಾಗ್ತಾರೆ 1985ರಲ್ಲಿ. 1985ರಲ್ಲಿ ಮದುವೆಯಾದ ನಂತರ 1989ರಲ್ಲಿ ಅವರಿಗೂ ಕೂಡ ಗೇಲೆ ಅನ್ನೆ ಅವರಿಗೂ ಕೂಡ ಡಿವೋರ್ಸ್ ಅನ್ನು ಕೊಡ್ತಾರೆ. ಅದಾದ ನಂತರ ತಮಗಿಂತ 4 ವರ್ಷ ಹಿರಿಯಳಾದಂಥ ಕ್ಯಾಥರಿನ್ ಎನ್ನುವಂಥ ಒಬ್ಬ ಪ್ರಸಿದ್ಧ ನಿರ್ದೇಶಕಿಯನ್ನ ಮದುವೆಯಾಗ್ತಾರೆ 1989ರಲ್ಲಿ. 1989ರಲ್ಲಿ ಮದುವೆಯಾದಂಥ ಕ್ಯಾಥರಿನ್ ಅವರನ್ನ 1991ರಲ್ಲಿ ಅವರಿಗೂ ಕೂಡ ಡಿವೋರ್ಸ್ ಅನ್ನು ಕೊಡ್ತಾರೆ. ಅದಾದ ನಂತರ ಒಂದು 4-5 ವರ್ಷ ಗ್ಯಾಪ್ ತಗೋತಾರೆ. ಸಂಸಾರ ಏನು ಬೇಡ ಅನ್ನುವಂಥ ಲೆಕ್ಕಕ್ಕಿಟ್ಕೊಂಡು 4-5 ವರ್ಷ ಗ್ಯಾಪ್ ತಗೊಂಡು 1997ರಲ್ಲಿ ತುಂಬ ಜನಪ್ರಿಯ ನಟಿಯಾಗಿರುವಂಥ ಲಿಂಡೆ ಹ್ಯಾಮಿಲ್ಟನ್ ಎನ್ನುವಂಥ ಒಬ್ಬ ಆ್ಯಕ್ಟ್ರೆಸ್ಸನ್ನು ಮದುವೆ ಆಗ್ತಾರೆ. ಅದು ಕೂಡ ಕೇವಲ 2 ವರ್ಷಕ್ಕೆ ಸೀಮಿತವಾಗಿ 1999ಕ್ಕೆ ಅವರನ್ನು ಕೂಡ ಡಿವೋರ್ಸ್ ಮಾಡ್ತಾರೆ. ಅದಾದ ನಂತರ 1999ರಲ್ಲಿ ಸೂಜೆ ಅಮಿಸ್ ಎನ್ನುವಂಥ ಒಬ್ಬ ಮಹಿಳೆಯನ್ನು ಮದುವೆಯಾಗಿ ಇಲ್ಲಿಯ ತನಕ ಅವ್ರ ಜೊತೆ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಒಬ್ಬ ನಿರ್ಮಾಪಕಿಯಾದಂಥ ಗಿಲಿಯನ್ನ ಅವರನ್ನು ಮದುವೆ ಆಗ್ತಾರೆ. ಅದಾದ ನಂತರ ಒಬ್ಬ ಡೈರೆಕ್ಟರ್ ಆದಂಥ ತನಗಿಂತ 4 ವರ್ಷ ದೊಡ್ಡವರಾದಂಥ ಕ್ಯಾಥರಿನ್ ಅವರನ್ನ ಮದುವೆ ಆಗ್ತಾರೆ. ಆ ಕ್ಯಾಥರಿನ್ ಅವರು ಕೂಡ ನಿರ್ದೇಶನದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡವರು. 2008ರಲ್ಲಿ ಅವರು ನಿರ್ದೇಶನ ಮಾಡಿದಂಥ ಹರ್ಟ್ ಲಾಕರ್ ಎನ್ನುವಂಥ ಸಿನಿಮಾ ಇಡೀ ಪ್ರಪಂಚದ ಗಮನ ಸೆಳೆದಿತ್ತು ಎನ್ನುವುದು ಕೂಡ ಇದೀಗ ನಾವು ಗಮನಿಸಲೇಬೇಕಾದಂಥ ವಿಚಾರ. ಜೊತೆಗೆ ಅವರ ಒಂದು ಸಾಧನೆಯನ್ನು ನಾವು ನೋಡ್ತಾ ಹೋದರೆ ಫಸ್ಟ್ ವುಮೆನ್ ಬೆಸ್ಟ್ ಡೈರೆಕ್ಟರ್ ಇನ್ ಅಕಾಡೆಮಿ ಅವಾರ್ಡನ್ನು ಪಡ್ಕೊಂಡಂಥವ್ರು. ಹೀಗೆ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ಇನ್ನು ಜೇಮ್ಸ್ ಕ್ಯಾಮರಾನ್ ಎನ್ನುವಂಥ ಒಬ್ಬ ಅದ್ಭುತ ಕಲ್ಪನೆಕಾರ ಅದನ್ನು ಹೇಗೆ ಕಲ್ಪನೆ ಮಾಡಿಕೊಂಡಂಥ ಒಂದು ಸನ್ನಿವೇಶವನ್ನು ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೇಗೆ ಅದು ಸಿನಿಮಾವಾಗಿ ತೋರಿಸ್ಬೇಕು ಮತ್ತು ಜನರನ್ನು ತಾನು ಹೇಗೆ ಸೆಳಿಬೇಕೆನ್ನುವುದು ಕೂಡ ಜೇಮ್ಸ್ ಕ್ಯಾಮರಾನ್ ಎನ್ನುವಂಥ 71 ವರ್ಷದ ವ್ಯಕ್ತಿಗೆ ಅದು ಕರಗತವಾಗಿದೆ. ಅವರು ಮುಂದಿನ ದಿನಗಳಲ್ಲೂ ಕೂಡ ಈ ಟೆಕ್ನಾಲಜಿ ಅಪ್ಡೇಟ್ ಆದಂಗೆ ತನ್ನ ಒಂದು ಯೋಚನೆಯನ್ನು ಕೂಡ ಅಪ್ಡೇಟ್ ಮಾಡಿಕೊಂಡು ಹೊಸ ಸಿನಿಮಾ ತೆಗೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ನಮ್ಮ ಭಾರತೀಯರಿಗೆ ಅಥವಾ ಇದು ನಮ್ಮ ಅನೇಕ ಪ್ರಪಂಚದ ಸಿನಿ ಪಂಡಿತರಿಗೆ ಅಥವಾ ಸಿನಿ ಮೇಕರ್ಗಳಿಗೆ ಫಿಲ್ಮ್ ಮೇಕರ್ಗಳಿಗೆ ಒಂದು ಅದ್ಭುತವಾದಂಥ ಪಾಠವೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.